ಮಾಡಿಕೊಡ್ತಾರೆ, ಅಲ್ಲಿ ಬರೋಂಥ ಸ್ಟೂಡೆಂಟ್ಸ್ಗಳಿಗೆ ಟೀಚ್ ಮಾಡಿಕೊಡೋದು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ದಿಸ್ ಇಸ್ ನಾಟ್ ಲೈಕ್ ದಟ್, ಅದು ಡಿಫ್ರೆಂಟ್. ಸೊ ಏನೋ ಒಂದು ಮಾಡಿದ್ರೆ ಸ್ಪೆಷಲ್ ಆಗಿರಬೇಕಲ್ಲ. ಸೊ ಸ್ಪೆಷಲೈಸೇಷನ್ ಅಂದ್ರೇ ಸೊ ನಮ್ಮ ಗೂಗಲ್ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ಇಲ್ಲೆಲ್ಲನೂ ನಡೀತಾರೋಂಥದ್ದೆಲ್ಲ ಸ್ಪೆಷಲ್ಲೇ. ಅದು ಒನ್ ಬೈ ಒನ್ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ನೆಕ್ಸ್ಟ್ ವಿಲೇಜ್ ಕ್ಯಾಂಪ್ಸ್ ಅಂತ ಮಾಡ್ತಾರೋಂಥದ್ದು, ಯಾವುದೋ ಸ್ಕೂಲ್ಗೆ ಅಪಾಯಿಂಟ್ ಮಾಡಿಕೊಡೋವಂಥದ್ದು. ಅಲ್ಲಿ ಬರೋವಂಥ ಟೀಚರ್ಸ್ ಒಂದು ವರ್ಷ ಪೂರ್ತಿ ಅವ್ರಿಗೆ ಟೀಚ್ ಮಾಡಿ ಬೋರ್ ಹೊಡಿತಾ ಇರುತ್ತೆ. ಬಟ್ ನಾವು ತಿಂಗ್ಳಿಗೊಂದ್ಸರಿ ಇಲ್ಲ 2 ತಿಂಗಳಿಗೊಂದ್ಸರಿ ಬೇರೆ ಸ್ಟೂಡೆಂಟ್ಸ್ಗಳನ್ನ ನೋಡ್ತಾ ಇರ್ತೀವಿ, ಮುಖ ಪರಿಚಯ ಆಗ್ತಾ ಇರುತ್ತೆ, ಅವರು ಪರಿಚಯ ಆಗ್ತಾ ಇರುತ್ತೆ. ಅವ್ರ ಪೇರೆಂಟ್ಸ್ಗಳು ನಮ್ಮ ಲಿಂಕಲ್ಲಿ ಇರ್ತಾರೆ, ಪೇರೆಂಟ್ಸ್ಗಳು ಚೆನ್ನಾಗಿ ಪರಿಚಯ ಇರ್ತಾರೆ. ಸೊ ಹಾಗಾಗಿ ವಿಲೇಜ್ ಕ್ಯಾಂಪ್ ಅಂತ ಮಾಡ್ಕೊಡ್ತಾ ಇದ್ದೀವಿ. ಆಲ್ ಓವರ್ ಕರ್ನಾಟಕದಲ್ಲಿ ಸರ್ಚ್ ಮಾಡೋವಂಥದ್ದು, ಯಾವ ಒಂದು ತಾಲೂಕಲ್ಲಿ, ಡಿಸ್ಟಿಕಲ್ಲಿ ಸೊ ಇಂಗ್ಲೀಷ್ನ ಎಜುಕೇಷನ್ ಕಡಿಮೆ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಎಜುಕೇಷನ್ ಕಡಿಮೆ ಇದೆ ಅಂತ ನಾವು ಒಂದು ರಿಸರ್ಚ್ನ ಮಾಡಿಕೊಂಡು ಸೊ ನಮ್ಮ ಒಂದು ಗೂಗಲ್ನ ಟ್ಯುಟೋರಿಯಲ್ ಆ ಕಡೆ ಹೋಗಿ ಯಾವ ವಿಲೇಜಲ್ಲಿ ಫಸ್ಟು ಇಂಗ್ಲೀಷ್ ಎಜುಕೇಷನ್ ಕಡಿಮೆ ಇದೆ ಅಂತ ತಿಳ್ಕೊಂಡು ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳಿಗೆ ಯೂಸ್ ಆಗೋ ಥರ ಸೊ ಮನೆ ಬಾಗಿಲಿಗೆ ಈ ಒಂದು ಎಜುಕೇಷನನ್ನು ತಲುಪಿಸೋ ಅಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸೊ ನಾನು ಹೇಳಬೇಕು ಅಂದರೆ 10 ರಿಂದ 15 ವಿಲೇಜ್ ಕ್ಯಾಂಪ್ಗಳನ್ನ ಮುಗಿಸ್ಕೊಂಡ್ಬಂದಿದ್ದೀನಿ. ಅಂತಂದರೆ ಒಂದು ವಿಲೇಜಲ್ಲಿ ಅವ್ರು ಕೊಟ್ಟಿರೋಂಥ ಊಟ ಆಗಿರ್ಬೋದು, ವಸತಿ ಆಗಿರ್ಬೋದು, ಸೊ ಅವ್ರು ಕೊಟ್ಟಂಥ ಫೆಸಿಲಿಟೀಸಲ್ಲೇ ನಾವು ಅಡ್ಜಸ್ಟನ್ನು ಮಾಡಿಕೊಂಡು ಅವ್ರ ಮಕ್ಕಳಿಗೆ ಟೀಚ್ ಮಾಡಿಕೊಟ್ಟು ಸೊ ಒಂದು A1 ರಿಸಲ್ಟನ್ನು ಕೊಟ್ಬಿಟ್ಟು ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟು ನಾನು ಇಂಗ್ಲೀಷಲ್ಲಿ ಮಾತಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ನ ತಂದುಕೊಟ್ಟಿರೋ ಅಂಥದ್ದು ನಮ್ಮ ಗೂಗಲ್ ಎಜುಕೇಷನ್. ಸೊ ಗೂಗಲ್ ಎಜುಕೇಷನ್ ನಮಗೆ ಕೊಟ್ಟಿರೋ ಅಂಥದ್ದು ಸೊ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಸೊ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್, ನಾನು ಇಂಗ್ಲೀಷಲ್ಲಿ ಕಲಿಯೋಕ್ಕಾಗೋದಿಲ್ಲ, ಇಂಗ್ಲೀಷ್ನ ಓದೋದಕ್ಕಾಗೋದಿಲ್ಲ, ಇಂಗ್ಲೀಷಲ್ಲಿ ಮಾತಾಡೋಕ್ಕಾಗೋದಿಲ್ಲ ಅಂತ ಸೊ ತುಂಬಾ ಗಿಲ್ಟ್ ಇತ್ತು ನನಗೆ. ಬಟ್ ನನಗೆ ಯಾವುದೇ ರೀತಿ ಗಿಲ್ಟ್ ಇಲ್ಲ. ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ, ನಾನು ಇಂಗ್ಲೀಷಲ್ಲಿ ಓದ್ತೀನಿ ಅಂದರೆ ಸೊ ಇವಾಗ ಹಿಂದಿ ಬರಲಿಲ್ಲ ಅಂದರೆ ಅವ್ರಿಗೆ ಇಂಗ್ಲೀಷ್ ಬರುತ್ತೆ, ಇಂಗ್ಲೀಷಲ್ಲಿ ಮಾತಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಆದರೂ ಇರುತ್ತೆ ಅಲ್ವಾ. ಹಾಗಾಗಿ ಬೇರೆ ಸ್ಟೇಟ್ಗೆ ಹೋದ್ರೂ ನಾವು ಇಂಗ್ಲೀಷಲ್ಲಿ ಮಾತಾಡ್ಬೋದು. ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನಾವು ಟೀಚ್ ಮಾಡಿಕೊಡೋ ಅಂಥದ್ದು ಸೊ ಸಿಂಟ್ಯಾಕ್ಸ್ ಮೂಲಕ, ಅಂದರೆ ಕನ್ನಡ ಸಿಂಟ್ಯಾಕ್ಸ್ಗಳ ಮೂಲಕನೇ ಇಂಗ್ಲೀಷಲ್ಲಿ ಟೀಚ್ ಮಾಡಿಕೊಡೋ ಅಂಥದ್ದು ಮೊದಲನೇ ಒಂದು ಇನ್ಸ್ಟಿಟ್ಯೂಟ್ ಅಂತಲೇ ಹೇಳ್ತೇನೆ. ನಾನು ಆಗಲೇ ಹೇಳ್ದಾಗೆ ಸೊ ಏನೇ ಮಾಡಿದ್ರು ಒಂದು ಸ್ಪೆಷಲ್ ಇರಬೇಕಲ್ಲ, ಆ ಸ್ಪೆಷಲೈಸೇಷನ್ ಅಂತಲೇ ನಾನು ಗೂಗಲ್ ಅಂತ ನಾನು ಹೇಳಿದೆ. ಹಾಗಾಗಿ ನಾನೀಗ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು ಸೊ ಕನ್ನಡ ಸೂತ್ರಗಳ ಮೂಲಕ ಇಂಗ್ಲೀಷ್ನ ಕಲಿಸ್ಕೊಡ್ತಾ ಇರೋವಂಥದ್ದು. ಅದು ಯಾವ ರೀತಿ ಇರುತ್ತೆ ಏನು ಅಂತೆಲ್ಲ ಸೊ ಫರ್ದರ್ ಗೊತ್ತಾಗ್ತಾ ಹೋಗುತ್ತೆ. ನಮ್ಮ ಪೇಜನ್ನು ಫಾಲೋ ಮಾಡ್ತಾ ಇರಬೇಕು ನೀವು ಅಷ್ಟೇ. ನೆಕ್ಸ್ಟು ಸೊ ಕನ್ನಡ ಸೂತ್ರಗಳ ಮೂಲಕ ಎಜುಕೇಷನನ್ನು ಕೊಡ್ತಾ ಇದ್ದೀವಿ ಅಲ್ವಾ. ನೆಕ್ಸ್ಟ್ ಇವನ್ನ ಕಂಡುಹಿಡಿದಿದ್ದಂಥದ್ದು ಸೊ ಸೂತ್ರಗಳು ಅಂತಂದರೆ ಸೊ ನಾರ್ಮಲಾಗಿ ನೀವು ಸೊ ಮ್ಯಾಥ್ಸಲ್ಲಿ, ಸೈನ್ಸಲ್ಲಿ ಸಿಂಟೆಕ್ಸ್ಗಳನ್ನ ಸೂತ್ರ ಫಾರ್ಮುಲಾಸ್ನ ನೋಡಿರ್ತೀವಿ. ಅಂದರೆ ಮ್ಯಾಥ್ಸ್ ಸಾಲ್ವ್ ಮಾಡೋದಕ್ಕೆ ಈ ಒಂದು ಫಾರ್ಮುಲಾಸ್ಗಳನ್ನ ಕೊಡ್ತಾರೆ. ಬಟ್ ಇವಾಗ ಇಂಗ್ಲೀಷಲ್ಲಿ ಮಾತಾಡೋದಕ್ಕೂ ಸಿಂಟೆಕ್ಸ್ನ ಕೊಡ್ತಾರೆ ಅಂತ ನೀವು ಪ್ರಪಂಚದಲ್ಲಿ ಎಲ್ಲಾದರೂ ಕೇಳಿದ್ದೀರಾ? ನೋ ವೇ, ಚಾನ್ಸ್ ಇಲ್ಲ. ಯಾಕೆ ಅಂತಂದರೆ ಇಡೀ ವರ್ಲ್ಡಲ್ಲೇ ಅಂತಂದರೆ ಸೊ ನಮ್ಮ ಒಂದು ಭಾರತದಲ್ಲಿ, ಇಂಡಿಯಾದಲ್ಲೇ ಫಸ್ಟ್ ಟೈಮು ಸೊ ಕನ್ನಡ ಸೂತ್ರಗಳ ಮೂಲಕ ಇಂಗ್ಲೀಷ್ನ ಕಲಿಸ್ತಾ ಇರೋಂಥ ಒಂದು ಟ್ಯುಟೋರಿಯಲ್ ಅಥವಾ ಒಂದು ಅಸೋಸಿಯೇಷನ್ ಇದೆ ಅಂತಂದರೆ ಅದು ನಮ್ಮ ಗೂಗಲ್ ಅಸೋಸಿಯೇಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಸೊ ಈ ಒಂದು ಸೂತ್ರಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಸೊ ನಾನು ಬೇಸಿಕಲಿ ಅಂದರೆ ನಮ್ಮ ಒಂದು ಗೂಗಲಲ್ಲಿ ಸಿಗ್ತಾ ಇರೋವಂಥದ್ದು 1 to 18 ಲೆವೆಲ್ಸ್ ಅವೈಲಬಲ್ ಇದೆ. ಫಾರ್ ಎಕ್ಸಾಂಪಲ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ಸು ಮತ್ತು ಸ್ಪೆಲ್ಲಿಂಗ್ಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್ಸು ಮತ್ತು ಬೇಸಿಕ್ ಲೆವೆಲ್ಲು ಮತ್ತು ಟೆನ್ಸಸ್ಸು, ಈ ಥರದ್ದು ಒಂದು 18 ಕೋರ್ಸಸ್ ಅವೈಲಬಲ್ ಇದೆ. ಸೊ ನಾನು ಅದರಲ್ಲಿ ಬೇಸಿಕ್ ಲೆವೆಲಲ್ಲಿ ಚೂಸ್ ಮಾಡಿಕೊಂಡು 1-2 ಸಿಂಟೆಕ್ಸ್ಗಳಾಗಿರ್ಬೋದು, ಕನ್ನಡ ಮೀನಿಂಗ್ಸ್ ಆಗಿರ್ಬೋದು ಹೇಳ್ತಾ ಹೋಗ್ತೀನಿ. ಸೊ ಏನಪ್ಪ ಅದು ಅಂತಂದರೆ ಸೊ ನಾನು ಒಂದಷ್ಟು ಚಾಪ್ಟರ್ಸ್ನ ಹೇಳ್ತೀನಿ. ಸೊ ಸಿಂಪಲ್ಲಾಗಿ ಹೇಳೋವಂಥದ್ದು ಕೇಳಿಸ್ಕೊಳ್ಳಿ. ಹೆಲ್ಪಿಂಗ್ ವರ್ಬ್ಸ್, ಪ್ರಿಪೋಷನ್ಸು, ಪ್ರೊನೌನ್ಸು, there is no, there are no, there was no, there were no, were there, of want, have and as, interrogation of have and as, negation of have and as, be, on, with, ಲೈಕ್ ದಿಸ್, ಈ ಥರ ಒಂದಷ್ಟು ಚಾಪ್ಟರ್ಸ್ಗಳನ್ನ ಕೊಟ್ಕೊತಾ ಹೋಗ್ತೀವಿ. ಅಂತಂದರೆ ಈಗ ನಾನು ಕನ್ನಡ ಮೀನಿಂಗ್ ನೋಡ್ಕೊಂಡು ಬರೋದಾದರೆ ಸೊ ದೆರ್ ಈಸ್ ಅನ್ನೋ ಟಾಪಿಕ್ನ ನಾವು ತಗೊತಾ ಇದ್ದೀವಿ. ಯಾಕೆ ಈ ಒಂದು ಟಾಪಿಕ್ ನಾನು ತಗೊತಾ ಇದ್ದೀನಿ ಅಂತಂದರೆ ಇದರಲ್ಲಿ ತುಂಬಾ ಕ್ಲಾರಿಫಿಕೇಷನ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಾವು ಮಾತಾಡ್ತಾ ಇರ್ತೀವಿ ಯಾವುದೇ ರೀತಿ ಅಂತಂದರೆ ನಮ್ಮ ಮನೇಲಿ ಕಾರ್ ಇದೆ, ನಮ್ಮ ಮನೇಲಿ ಬಸ್ ಇದೆ, ನಮ್ಮ ಮನೇಲಿ ಟಿ ವಿ ಇದೆ, ನನ್ನ ಹತ್ರ ಫೋನ್ ಇದೆ, ನನ್ನ ಹತ್ರ ಡ್ರೆಸ್ ಇದೆ, ನನ್ನ ಹತ್ರ ಸ್ಯಾರಿ ಇದೆ, ನನ್ನ ಹತ್ರ ಇಯರಿಂಗ್ಸ್ ಇದೆ, ನನ್ನ ಹತ್ರ ಒಂದು ಒಳ್ಳೆ ಮೇಕಪ್ ಕಿಟ್ ಇದೆ, ನನ್ನ ಹತ್ರ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ನನ್ನ ಹತ್ರ ಒಂದು ಸ್ಕೂಲ್ ಇದೆ, ಸ್ಟೂಡೆಂಟ್ ವಿದ್ಯಾರ್ಥಿ ಇದ್ದಾರೆ ಅಂತೆಲ್ಲನೂ ನಾವು ಯೂಸ್ ಮಾಡ್ತಾ ಹೋಗ್ತೀವಲ್ಲ, ಅದಕ್ಕೋಸ್ಕರ ಹೇಳೋವಂಥದ್ದು. ಈ ಒಂದು ದೆರ್ ಈಸ್ ಅನ್ನೋ ಟಾಪಿಕ್ಗೆ ಕನ್ನಡ ಮೀನಿಂಗ್ಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಕನ್ನಡ ಸೂತ್ರಗಳಂತ ಹೇಳಿದ್ವಲ್ಲ, ಅದಕ್ಕೋಸ್ಕರ ಕನ್ನಡ ಮೀನಿಂಗ್ ಕೊಡೋವಂಥದ್ದು. ದೆರ್ ಈಸ್ ಎ ಕನ್ನಡ ಮೀನಿಂಗು ಇದೇ, ಇದ್ದಾನೆ, ಇದ್ದಾಳೆ ಅಂತ ತೊಗೊತೀವಿ. ಫಾರ್ ಎಕ್ಸಾಂಪಲ್
ನನ್ನ ಹತ್ತಿರ ಬುಕ್ ಇದೆ. ಇದನ್ನ ಯಾವ ರೀತಿ ಹೇಳುವಂಥದ್ದು? ದೇರ್ ಈಸ್ ಬುಕ್ ನಿಯರ್ ಮೀ. ದೇರ್ ಈಸ್ ಬುಕ್ ನಿಯರ್ ಮೀ. ನನ್ನ ಹತ್ತಿರ ಬುಕ್ ಇದೆ ಅಂತಂದ್ರೆ ನಿಯರ್ ಅಂತಂದ್ರೆ ಪ್ರಿಪರೇಷನ್ಗೆ ಬರುತ್ತೆ. ನೀವು ಕಲಿತಾ ಗೊತ್ತಾಗ್ತಾ ಹೋಗುತ್ತೆ ಇದು ಯಾವ ರೀತಿ ಬಂತು, ಈ ಸೆಂಟೆನ್ಸ್ ಹೆಂಗ್ ಬಂತು ಅಂತ. ನೆಕ್ಸ್ಟ್ ಇದು ಫಾರ್ ಎಕ್ಸಾಂಪಲ್, ದೇರ್ ಇಸ್ ಕಾರ್ ಇನ್ ಹೋಮ್. ಮನೆಯಲ್ಲಿ ಕಾರ್ ಇದೆ, ಓಕೆನಾ? ಸೊ ಮನೆಯಲ್ಲಿ ಕಾರ್ ಇದೆ ಅನ್ನೋದನ್ನ ಇಂಗ್ಲಿಷಲ್ಲಿ ಏನ್ ಹೇಳ್ತಾ ಇದೀವಿ? ದೇರ್ ಈಸ್ ಕಾರ್ ಇನ್ ಹೋಮ್ ಅಂದ್ರೆ, ಸೊ ಈಗ ಉಲ್ಟಾ ಬನ್ನಿ, ಹೋಮ್ ಅಂದ್ರೆ ಮನೆ, ಇನ್ ಅಂದ್ರೆ ನಲ್ಲಿ, ಮನೆಯಲ್ಲಿ ಕಾರ್ ಅಂತ ಬರುತ್ತೆ. ಕಾರ್, ದೇರ್ ಈಸ್ ಅಂದ್ರೆ ಇದೆ, ಮನೆಯಲ್ಲಿ ಕಾರ್ ಇದೆ. ನೋಡಿ, ಉಲ್ಟಾ ಒಂದು ಇಂಗ್ಲಿಷ್ ಸೆಂಟೆನ್ಸ್ ನ ಉಲ್ಟಾ ಬಂದ್ರೆ ಅದೇ ಕನ್ನಡ ಮೀನಿಂಗ್ ಬರುತ್ತೆ. ಸೊ ಅದು ತುಂಬಾ ಈಸಿಯಾಗಿ ಕಲಿತಾ ಹೋಗ್ಬೋದು. ಸೊ ಈ ಒಂದು ಎಜುಕೇಶನ್ ಇದೆ ಸೀದಾ ಉಲ್ಟಾ ಅಂತ ಹೇಳ್ತಾರೆ ಅಂತ ನೀವು ಗೂಗಲ್ ಎಜುಕೇಶನ್ ತಗೊಳ್ಳಿ, ಅವಾಗ ತಾನೇ ನಿಮ್ಗೆ ಗೊತ್ತಾಗುವಂಥದ್ದು ಗೂಗಲ್ ಎಜುಕೇಶನ್ ಪವರ್ ಏನು, ಅದರ ಯಾವ ರೀತಿ ಕಲಿಬೋದು ಅಂತ ನಿಮ್ಗೆ ಅವಾಗಲೇ ಗೊತ್ತಾಗುವಂಥದ್ದು. ಹಾಗಾಗಿ ಹೇಳ್ತಾ ಇರೋಂಥದ್ದು. ನೆಕ್ಸ್ಟ್ ಸೊ ನಾವೀಗ ಟೀಚ್ ಮಾಡ್ಕೊಡುವಂಥದ್ದು ಯಾವುದೇ ರೀತಿ ಬುಕ್ಕನ್ನ ಇಟ್ಕೊಂಡು, ಸೊ ಬುಕ್ ಇಟ್ಕೊಂಡು ಟೀಚ್ ಮಾಡ್ಕೊಡ್ತಾರೆ. ಎಲ್ಲ ಕಡೆ ಕ್ಲಾಸ್ ರೂಮ್ ಒಳಗಡೆ ಹೋಗಿದ ತಕ್ಷಣ, ಇಲ್ಲಾಂದ್ರೆ ಕ್ಲಾಸ್ ಹೋಗೋದಕ್ಕೂ ಮುಂಚೆ ಪ್ರಿಪ್ರೇಷನ್ ಆಗ್ಬಿಟ್ಟು ಹೋಗ್ತಾರೆ ಟೀಚರ್ಸ್. ಈಗ ನೆಕ್ಸ್ಟ್ ಯಾವ ಚಾಪ್ಟರ್ ಇದೆ, ಯಾವ ಚಾಪ್ಟರ್ ಟೀಚ್ ಮಾಡ್ಕೊಡ್ಬೇಕು, ಯಾವ ಸೆಂಟೆನ್ಸ್ನ ಕೊಡಬೇಕು, ಯಾವ ಮೀನಿಂಗ್ಸ್ನ ಕೊಡಬೇಕು ಅಂತ. ಬಟ್ ನಾವು ಆ ಥರ ಅಲ್ಲ. ನೋ ಅಂದರೆ, ಸೊ ಪ್ರಿಪ್ರೇಷನ್ ಇಲ್ಲ ಅಂತಂದರೆ ಬುಕ್ಕನ್ನ ನೋಡ್ಕೊಂಡು ಯಾವುದೇ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಳಲ್ಲ. ಮೈಂಡಲ್ಲೇ ಪ್ರಿಪ್ರೇಷನ್ ಏನಿದ್ರು. ಸೊ ಯಾವ ಚಾಪ್ಟರ್ ಮಾಡ್ಕೊಬೇಕು ಅಂತಂದರೆ, ಸೊ ಮಕ್ಕಳ ಒಂದು ಮನಸ್ಥಿತಿ, ಅವ್ರ ಪರಿಸ್ಥಿತಿಗಳನ್ನ ನೋಡಿಕೊಂಡು ನಾವು ಸೊ ಚಾಪ್ಟರ್ನ ಕೊಡೋ ಅಂಥದ್ದಾಗಿರುತ್ತೆ. ಈಗೇನು ಅಂತಂದರೆ, ಇವಾಗ ಚಾಪ್ಟರ್ ಅವ್ರು ಬೇಗ ಕಲಿತಿದ್ದಾರಾ, ನೆಕ್ಸ್ಟ್ ಚಾಪ್ಟರ್ ಕೊಡೋಣ. ಇನ್ನು ನಿಧಾನ ಕಲಿತಿದ್ದಾರಾ, ಅವ್ರಿಗೆ ಬೇರೆ ಚಾಪ್ಟರ್ ಕೊಡೋ ಅಂಥದ್ದು. ಸೊ ಹುಟ್ಟಿದ ಮಕ್ಕಳು ಒಂದೇ ಸರಿ ಬೆಳವಣಿಗೆ ಆಗಲ್ಲ, ಅದಕ್ಕೋಸ್ಕರ ಸೊ ಚಿಕ್ಕ ಮಕ್ಳಿಗೆ ಯಾವ ರೀತಿ ಎಜುಕೇಷನ್ ಕೊಡಬೇಕು, ಚಿಕ್ಕ ಮಕ್ಳು ಕೊಡೋವಂಥದ್ದು. ದೊಡ್ಡ ಮಕ್ಕಳು ಪರವಾಗಿಲ್ಲ, ಅವರು 8th 9th ಓದ್ತಿದ್ದಾರೆ, ಅವ್ರಿಗೆ ಈ ಥರದ್ದು ಕೊಡ್ಬೋದು ಅಂತಾರೆ. ಬೇರೆ ಅವ್ರವ್ರ ಲೆವೆಲ್ಗೆ ನೋಡಿಕೊಂಡು ಅವ್ರಿಗೆ ಎಜುಕೇಷನ್ ಕೊಡೋ ಅಂಥ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ. ಸೊ ಕನ್ನಡ ಮೀಡಿಯಂ